ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾವಿಂದು ಹೋಗ್ತಾ ಇರೋದು ಪೆರಾಜೆ ಜಾತ್ರೆಗೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ಒಂದು ದೇವಸ್ಥಾನದಲ್ಲಿ ದೈವಗಳ ಆಲಯವನ್ನು ಕೂಡ ಕಾಣಬಹುದು. ಪೆರಾಜೆ ಭಗವತಿಯ ದೊಡ್ಡಮುಡಿ ಎಂದೇ ಪ್ರಸಿದ್ಧಿ ಪಡೆದು ಈ ಒಂದು ಐತಿಹಾಸಿಕ ಕ್ಷಣವನ್ನು ನೋಡಲೇ ಒಂದು ಚಂದ. ಒಂದು ಕಡೆಯಲ್ಲಿ ಈ ಜಾತ್ರೆಗೆ ಬರುವ ಭಕ್ತರಿಗೆ 50 ವರ್ಷಗಳಿಂದ ಮಜ್ಜಿಗೆಯನ್ನು ತಮ್ಮ ಸೇವೆಯಾಗಿ ಕೊಡುವುದು ಗಮನ ಸೆಳೆದರೆ ಹಳ್ಳಿ ಸೊಬಗಿನ ಜಾತ್ರೆಯ ಒಂದು ಹಬ್ಬವೇ ಅಂತ ಹೇಳಬಹುದು. ನಿತಿನ್ ನಮಸ್ಕಾರ. ಹೇಗೆ ಉಂಟು ನಮ್ಮ ಪೆರಾಜೆ ಜಾತ್ರೆ? ಎಂತೆಲ್ಲ ತಗೊಂಡ್ರಿ ಪೆರಾಜೆ ಜಾತ್ರೆ? ನಮ್ಮ ಊರಿನವರು ಒಬ್ರು ಸಿಕ್ಕಿದ್ದಾರೆ. ಹೇಗುಂಟು ಪೆರಾಜೆ ಜಾತ್ರೆ ಒಂದು ಗೌಜಿ ಗಮ್ಮತ್ತು? ನಾನಿವಾಗ ಬಂದದಷ್ಟೇ, ಒಳಗಡೆ ಹೋಗ್ಲಿಲ್ಲ. ಒಳಗಡೆ ಎಂತೆಲ್ಲ ತಗೊಂಡ್ರಿ ಪೆರಾಜೆ ಜಾತ್ರೆಯಿಂದ? ಇವಾಗ ಜಸ್ಟ್ ಬಂದದಷ್ಟೇ. ಹೇಗೆ ಉಂಟು ಪೆರಾಜೆ ಜಾತ್ರೆ ಒಂದು ಗೌಜಿ ಗಮ್ಮತ್ತು? ಫುಲ್ ಗಮ್ಮತ್ತು. ಒಂದು ತಿಂಗಳ ಜಾತ್ರೆ. ಎಂತೆಲ್ಲ ತಗೊಂಡ್ರಿ? ಎಂತ ಇಲ್ಲಿ ಕಾಣುದಿಲ್ಲ, ಬುಗ್ಗೆ ಮಾತ್ರ. ಹೌದಾ? ಎಷ್ಟು ವರ್ಷದಿಂದ ಇಲ್ಲಿ ಜಾತ್ರೆ ನೀವು ಬರ್ತಾ ಇದ್ದೀರಿ? ನಾವು ಹುಟ್ಟಿದೇ ಇಲ್ಲಿ ಪೆರಾಜೆ. ಹೌದಾ? ಈ ಒಂದು ಇಲ್ಲಿ 101 ದೈವಗಳು ಉಂಟಲ್ಲ, ಇದ್ರ ಬಗ್ಗೆ ಎಂತಾದ್ರು ನಿಮಗೆ ಗೊತ್ತುಂಟಾ? ಅಂದ್ರೆ ದೇವಸ್ಥಾನದಲ್ಲಿ ದೈವಗಳು ಉಂಟಲ್ಲ? ದೈವಗಳುಂಟು, ಮಾರಿ ಕಾರಣಿಕ ದೈವಗಳು ಎಲ್ಲ ನಂಬಿಕೆ. ಈಗ ಇವತ್ತು ಇಲ್ಲಿ ಮುಡಿ ಆಯ್ತು, ನಾಳೆ ನಾಳೆ ಒಂದು ಯಕ್ಷಗಾನ. ಮತ್ತೆ ಇಲ್ಲಿ ವಿಷ್ಣು ಮೂರ್ತಿ ಅದು 10ಕ್ಕೆ, 9ಕ್ಕೆ ಕೂಡ 10ಕ್ಕೆ. ಸರಿ, ಓಕೆ, ಥ್ಯಾಂಕ್ ಯು. ಹೇಗೆ ಉಂಟು ಪೆರಾಜೆ ಜಾತ್ರೆ ಒಂದು ಗೌಜಿ ಗಮ್ಮತ್ತು? ಗಮ್ಮತ್ತು. ಹೌದಾ? ಎಂತೆಲ್ಲ ತಗೊಂಡ್ರಿ ಜಾತ್ರೆಯಿಂದ? ಜಾತ್ರೆಯಿಂದ ಇವತ್ತೆಂತ ತಗೊಳ್ಳಿಲ್ಲ. ಇವತ್ತೆಂತ ತಗೊಳ್ಳಿಲ್ಲ? ಎಷ್ಟು ಹೊತ್ತಿಗೆ ಬಂದಿದ್ದೀರಿ ಜಾತ್ರೆ? ನಾವು 4 ಗಂಟೆಗೆ. 4 ಗಂಟೆಗೆ. ಓಕೆ, ಥ್ಯಾಂಕ್ ಯು. ಅಮ್ಮ ನಮಸ್ಕಾರ. ಪೆರಾಜೆ ಜಾತ್ರೆ ಒಂದು ಗೌಜಿ ಗಮ್ಮತ್ತು ಹೆಂಗೆ ಉಂಟು? ಅಲ್ಲ, ಯೂಟ್ಯೂಬ್ಗೆ ಬಂದಿದೆ. ನೀವು ಜಾತ್ರೆಗೆ ಆಗ ಬಂದ್ರೆ ಅಲ್ಲ? ನಾ ಬೆಳಿಗ್ಗೆ ಬಂದಳೆ 11. ಹೌದಾ? ಇದು ಪೆರಾಜೆ ಜಾತ್ರೆ ಒಂದು ಗೌಜಿ ಗಮ್ಮತ್ತು ಹೇಗೆ ಉಂಟು? ಚೆನ್ನಾಗಿದೆ. ಎಂತೆಲ್ಲ ತಗೊಂಡ್ರಿ ಜಾತ್ರೆಯಿಂದ? ಏನಿಲ್ಲ, ಇದಿಷ್ಟು 2-3 ಮಕ್ಕಳಿಗೆ. ಹೌದಾ? ಸರ್ ನಮಸ್ತೆ. ನಮಸ್ತೆ. ಈ ಒಂದು ಮಜ್ಜಿಗೆ ತುಂಬಾ ವರ್ಷಗಳಿಂದ ಇದು 50 ವರ್ಷ ಆಯ್ತು. ಇದು 50ನೇ ವರ್ಷ ಆಚರಣೆ. ನಮಗೆ ಸಂಭ್ರಮ, ಸಂತೋಷ. ಹೌದಲ್ಲ? ಸರ್ ನಿಮ್ಮ ಮನೆ? ನಮ್ದು ಕಮ್ಮಾಡಿ ಶಾಂತಮಂಗಲ ಅಂತ. ಇದಾಗಿತ್ತು ಪೆರಾಜೆ ಜಾತ್ರೆಯ ನಮ್ಮದೊಂದು ಪುಟ್ಟ ವ್ಲಾಗ್. ಹಾಗೆ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯ್ತಾ?